ಇವತ್ತು ನನ್ನ ಬೆಸ್ಟ್ ಫ್ರೆಂಡ್ ಬಂದಿದ್ದಾಳೆ, ಹೊಸ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದಾಳೆ. ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಕಳ್ಸ್ಕೊಳೋದಷ್ಟೇ. ನೋಡಿದ ತಕ್ಷಣ ತಿನ್ಬೇಕು ಅನ್ಸ್ಬೇಕು, ಆ ತರ ಇರಬೇಕು ಫ್ರೆಂಡ್. ಹೇಗಿದೆ ಅಂತ ನೋಡೋಣ. ಸಖತ್ತಾಗಿದೆ. ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನನ್ನ ಬೆಸ್ಟ್ ಫ್ರೆಂಡ್ ಬಂದಿದ್ದಾಳೆ. ಅವಳ ಹೆಸರು ಏನಂದ್ರೆ NJ ನಯನ ಅಂತ. ಬನ್ನಿ ಅವಳು ಪರಿಚಯ ಮಾಡ್ಕೊಡ್ತೀನಿ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ನಯನ ಅಂತ. ತುಂಬ ದಿನ ಆದಮೇಲೆ ನಮ್ಮ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಅಂತ ಅವ್ರ ಮನೆಗೆ ಬಂದಿದ್ದೀನಿ. ಟು PU ವರೆಗೂ ಫ್ರೆಂಡ್ಸು ಕೂಡ. ನಾವಿಬ್ಬರು ಫ್ರೆಂಡ್ಶಿಪ್ ಹೇಗಿತ್ತು ಅಂದರೆ, ಪ್ರತಿಯೊಂದು ಚೈಲ್ಡ್ಹುಡ್ ಡೇಸ್ ನೆನೆಸ್ಕೋಬೇಕು ಅಂದರೆ ನಮ್ಮ ಫ್ರೆಂಡ್ ಹತ್ರ ಬಂದು ಅವ್ರ ಜೊತೆ ಮಾತಾಡಿದಾಗಲೇ ಎಷ್ಟು ವರ್ಷ ಆಯಿತು. ನನ್ನ ಮದುವೆ ಆಗಿ ಇವಾಗ 4 ವರ್ಷ ಆಯಿತು. 4 ವರ್ಷದಿಂದ ಅವಳು ನೆನ್ಪಿಟ್ಕೊಂಡು ಫ್ರೆಂಡ್ ಹತ್ರ ಹೋಗ್ಬಿಟ್ಟು ಬರಬೇಕು ಅಂತೇಳಿ ಬಂದಿದ್ದಾಳೆ. ಇವಾಗ ತುಂಬ ಖುಷಿ ಆಗ್ತೈತೆ. ಹೊಸ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದಾಳೆ. ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ಅವಳಿಗೆ ಸ್ಪೆಷಲ್ ಏನು ಮಾಡಿದ್ದೀನಿ ಬನ್ನಿ ತೋರಿಸ್ತೀನಿ. ಒಗ್ಗರಣೆ ಮಂಡಕ್ಕಿ ಮಾಡಿಕೊಡು ಅಂತ ಹೇಳಿದ್ದಕ್ಕೆ ಮಂಡಕ್ಕಿ ತಂದವ್ರೆ. ನೋಡಿ ಫ್ರೆಂಡ್ಸ್, ನಮ್ಮ ಫ್ರೆಂಡ್ಸ್ ಬಂದಿದ್ದಕ್ಕೆ ಸ್ಪೆಷಲ್ಲು ಎಣ್ಣೆ, ಸಾಸಿವೆ, ಕಡಲೆ ಬೀಜ ಮೊದಲೇ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಟೊಮೊಟೊ, ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಒಗ್ಗರಣೆ ಮಂಡಕ್ಕಿ ಅಂದರೆ ಒಗ್ಗರಣೆ ಸ್ವಲ್ಪ ಟೊಮೊಟೊ ಜಾಸ್ತಿ ಇರಬೇಕು, ಅದಕ್ಕೆ ನಾನು ಟೊಮೊಟೊ ಜಾಸ್ತಿ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಮಿಕ್ಸ್ ಮಾಡ್ಕೊಳ್ಳೋಣ. ಮಂಡಕ್ಕಿ ರೆಡಿ ಆಗಿದೆ. ಇವಾಗ ಮಂಡಕ್ಕಿ ಕಳಿಸ್ಕೊಳೋದಷ್ಟೇ. ಆಮೇಲೆ ಇದನ್ನು ರೆಡಿ ಮಾಡ್ಕೊತೀನಿ. ಮೆಣಸಿನ್ಕಾಯಿಗೆ ಉತ್ತರ ಕರ್ನಾಟಕ ಮೆಣಸಿನ್ಕಾಯಿ. ನನ್ನ ಫ್ರೆಂಡಿಗೆ ಇವಾಗ ಆಲ್ರೆಡಿ ಬಾಯಲ್ಲಿ ನೀರು ಬರ್ತಾಯಿದೆ. ತಿಂದ್ಬಿಟ್ಟು ಅವಳು ಆಮೇಲೆ ಟೇಸ್ಟ್ ಹೇಳ್ತಾಳೆ. ರಿಯಾಕ್ಷನ್ ಹೇಗಿರುತ್ತೋ ಗೊತ್ತಿಲ್ಲ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಕಲಿಸ್ಬಿಟ್ಟು ಒಗ್ಗರಣೆ ಒಳಗೆ ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಕಲಿಸ್ಕೊಳ್ತಾ ಇದ್ದೀನಿ ಒಗ್ಗರಣೆ ಮಂಡಕ್ಕಿ. ನೋಡಿ ಫ್ರೆಂಡ್ಸ್, ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಗಿದೆ ನನ್ನ ಫ್ರೆಂಡು, ಇವಾಗ ರೆಡಿ ಆಗಿದೆ. ನನ್ನ ಫ್ರೆಂಡು ಟೇಸ್ಟ್ ನೋಡಿಬಿಟ್ಟು ಹೇಳ್ತಾಳೆ. ನೋಡಿ ಫ್ರೆಂಡ್ಸ್, ಉತ್ತರ ಕರ್ನಾಟಕ ಮೆಣಸಿನ್ಕಾಯಿ ಮಾಡಲಿಕ್ಕೆ ಇವಾಗ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಳ್ತಾ ಇದ್ದೀನಿ. ನಮ್ಮತ್ತೆ ಈ ಥರ ಕಡಲೆ ಹಿಟ್ಟು ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದಾಳೆ. ಇವಾಗ ಎಣ್ಣೆಲಿ ಬಿಡಬೇಕು ಫ್ರೆಂಡ್ಸ್. ಇವಾಗ ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಅದರಲ್ಲಿ ಮಿರ್ಚಿ ಬಿಡ್ತಾ ಹೋಗೋಣ ಫ್ರೆಂಡ್ಸ್. ಇವಾಗ ಎಣ್ಣೆಲಿ ಗರಿ ಗರಿಯಾದ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ನೋಡಿದ ತಕ್ಷಣ ತಿನ್ನಬೇಕು ಅನಿಸ್ಬೇಕು, ಆ ಥರ ಇರಬೇಕು ಫ್ರೆಂಡ್ಸ್. ನೀವು ಮನೇಲಿ ಖಂಡಿತ ಟ್ರೈ ಮಾಡಲೇಬೇಕು. ನೋಡಿ ಫ್ರೆಂಡ್ಸ್, ಗರಿ ಗರಿಯಾದ ಉತ್ತರ ಕರ್ನಾಟಕದ ಮೆಣಸಿನಕಾಯಿ ಈ ಕಲರ್ಫುಲ್ಲಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ರೆಡಿಯಾಗಿದೆ ಉತ್ತರ ಕರ್ನಾಟಕದ ಮೆಣಸಿನಕಾಯಿ. ನೋಡಿ ಫ್ರೆಂಡ್ಸ್, ಇವಾಗ ಒಗ್ಗರಣೆ ಮಂಡಕ್ಕಿ ಮೆಣಸಿನ್ಕಾಯಿ ರೆಡಿಯಾಗಿದೆ. ಇವಾಗ ಟೇಸ್ಟ್ ನೋಡ್ಬಿಟ್ಟು ಹೇಳ್ತಾಳೆ. ನನ್ನ ಫ್ರೆಂಡು ನನಗೋಸ್ಕರ ಅಂತ ಮಿರ್ಚಿ ಮತ್ತು ಮಂಡಕ್ಕಿ ಮಾಡಿದ್ದಾಳೆ. ಬನ್ನಿ ಟೇಸ್ಟ್ ಹೇಗಿದೆ ಅಂತ ನೋಡೋಣ. ಸೂಪರ್ ಆಗಿದೆ. ಮಿರ್ಚಿ ನೋಡೋಣ ಹೇಗಿದೆ ಅಂತ. ಸಖತ್ತಾಗಿದೆ. ಥ್ಯಾಂಕ್ ಯು ಉಲ್ಗಮ್ಮ. ಥ್ಯಾಂಕ್ ಯು. ನಿನಗೋಸ್ಕರ ಮಾಡಿರೋ ತಿನ್ನು.